ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಸಂಗಮೇಶ್ ಸಗಾರ್ ಅವರು, ವಿಜಯಪುರದ ಜಿಲ್ಲಾ ರೈತ ಮುಖಂಡರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಗಮೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ನಾನೊಂದು ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆಗೆ ಉತ್ತರವನ್ನ ಕಾಂತಿ ಶೆಟ್ಟಿ ಅವರಿಂದ ಪಡ್ಕೊಂಡು ಮತ್ತೆ ರೈತರ ಹತ್ರ ಮಾತನಾಡ್ತೀನಿ ನಾನು. ಸರ್ ಮೇಡಮ್ ಪ್ಲೀಸ್. ಇರುತ್ತೆ ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು, ಅದರಲ್ಲಿ ಏನೇನು ವೆಚ್ಚ ಅದು ಜಾಸ್ತಿ ಆಗಿರೋದ್ರಿಂದ ಇದೀಗ ತೊಂದರೆ ಆಗಿರೋದು. ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆ ವೆಚ್ಚ ಏನಿದೆ ಅದರ ಡಿಫರೆಂಟ್ ಅನ್ನ, ಅದ್ರದ್ದು ಏನ್ ಡಿಫರೆನ್ಸ್ ಇದೆ ಅದನ್ನ ರೈತರು ಕೇಳ್ತಾ ಇದ್ದಾರೆ. ರೈತರ ವೆಚ್ಚ ಅಂತ ಮಾತನಾಡುವಂತ ನೀವು ರೈತರಿಗೆ ಬೆಳೆಯೋ ವೆಚ್ಚ ಇರುತ್ತೆ ಅಂತ ಯೋಚನೆ ಮಾಡಕ್ಕಾಗಲ್ಲ. ಖಂಡಿತ. ನಾನು ಅವಾಗಲೇ ಇದನ್ನು ನಾನು ಓಪನಿಂಗ್ ಇದ್ರಲ್ಲೇ ಹೇಳಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೈತರು, ನಾನೇ ಒಂದು ರೈತರಿಗೆ ಇವತ್ತು ಬರುವಾಗ ಮಾತಾಡಿದನ್ನು ನಾನು ಹೇಳಿದೆ, ಆ ಮನೆಯವರು ಫ್ರೀಯಾಗಿ ಗದ್ದೆಗೆ ಹೋಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಉತ್ತರ ಅಲ್ಲ. ಖಂಡಿತ ನೀವು ಹೇಳಿದ್ದು ನೋಡಿ, ವಸ್ತುಗಳಿಗೆ MRP ಅನ್ನ ನಿಗದಿ ಮಾಡುವಂತವ್ರು ಬೆಳೆಗೆ ಯಾಕೆ MRP ನಿಗದಿ ಮಾರಾಟ ಮಾಡ್ಬೇಕಾದ್ರೆ ಅದಕ್ಕೊಂದು MRP ಪ್ರೈಸ್ ಇಟ್ಕೊಂಡು ಮಾರಾಟ ಮಾಡ್ತೀರಾ? ರೈತರು ಬೆಳೆಯೋ ಬೆಳೆಗೆ ಯಾಕೆ ನೀವು MRP ಫಿಕ್ಸ್ ಮಾಡಲ್ಲ? ಅದಕ್ಕೂ ಫಿಕ್ಸ್ ಮಾಡಿವಲ್ಲ ಒಂದು MRP ಅನ್ನ. ಸಿಂಧೂರ 12 ರಿಂದ 13 ಲಕ್ಷ ಎಕರೆ ಜಾಗದಲ್ಲಿ ಕಬ್ಬು ಬೆಳೆಸ್ತಾ ಇದೀವಿ. ಅದರಲ್ಲಿ 42 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ಸ್ಟೇಟ್ GST ಇರುತ್ತೆ, ಸೆಂಟ್ರಲ್ GST ಇರುತ್ತೆ. ನೋಡಿ, ಸ್ಟೇಟ್ ಅಲ್ಲೂ ಕೂಡ ಇಷ್ಟೆಲ್ಲ ಕೆಲಸ ಮಾಡುವಾಗ ಮಾನ್ಯ ಸಿದ್ದರಾಮಯ್ಯನವರ ಬಾಯಿಂದ ನೋಡಿ 56,000 ಕೋಟಿ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ಅದರ ಜೊತೆಗೆ ಒಂದು 100 ರೂಪಾಯಿ ಕಬ್ಬು ಬೆಳೆಗಾರರಿಗೆ ಕೊಟ್ಟರೆ ಏನಾಗುತ್ತೆ? ಅವರು ಬೆಳೆದ ಬೆಳೆಗೆ ಬಂದು ಕೇಳ್ತಾ ಇರೋದು. ಗವರ್ಮೆಂಟ್ ಇಂದ ಯಾಕೆ ಇದು ಮಾಡ್ತಾ ಇಲ್ಲ? ನಾವು ರೈತ ಪರ ಸರ್ಕಾರ, ನಾವು ಹಿಂದುಳಿದ ಪರ, ರೈತರ ಪರ ಯಾವಾಗ್ಲೂ ಅಂತ ಹೇಳ್ತಿದಾರಲ್ಲ, ಇದೇ ನಿಮ್ಮ ರೈತ ಪರ ಸರ್ಕಾರ. ನೀವೊಂದು ಕೆಲಸ ಮಾಡಿ, ನೀವೆಲ್ಲ ವಕ್ತಾರಗಳು, ಬಿಜೆಪಿ ವಕ್ತಾರರು, ಕಾಂಗ್ರೆಸ್ ವಕ್ತಾರರು ಎಲ್ಲರೂ ಕುತ್ಕೊಂಡು ನಿಮ್ಮ ನಾಯಕರುಗಳು ಯಾರ್ಯಾರು ಸಕ್ಕರೆ ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಒಂದು 100 ರೂಪಾಯಿ ದುಡ್ಡು ಕೊಡಿ ಅಂತ ಹೇಳಿ. ಈಗ ಅವರು ಸಕ್ಕರೆ ಒಂದು ಶುಗರ್ ಕೇನ್ ಬೈ ಪ್ರಾಡಕ್ಟ್ಸ್ ಇಂದ ಒಂದು 15,000 ರೂಪಾಯಿ ಲಾಭ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 100 ರೂಪಾಯಿ ಎಕ್ಸ್ಟ್ರಾ ರೈತರು ಕೂಡ ಕೇಳಿಯಪ್ಪ. ನೀವು ಕಾಂಗ್ರೆಸ್ ಕೇಂದ್ರ ಇದು ಮಾಡಿದ್ದು ಪಂಜಾಬ್ ಕೊಡಕ್ಕಾಗುತ್ತೆ, ಉತ್ತರ ಪ್ರದೇಶ ಕೊಡಕ್ಕಾಗುತ್ತೆ, ಮಹಾರಾಷ್ಟ್ರ ಕೊಡಕ್ಕಾಗುತ್ತೆ, ಕರ್ನಾಟಕದಲ್ಲಿ ಮಾತ್ರ ಕಾರ್ಖಾನೆಗಳು ಕೊಡ್ತಾ ಇದ್ದಾವೆ. ಅಲ್ಲಿ ನೀವು ಕೊಡ್ಸಿ, ನಿಮ್ಮ ನಾಯಕರುಗಳಿಗೆ ಹೇಳಿ, ನಿಮ್ಮ ಸಕ್ಕರೆ ಕಾರ್ಖಾನೆಗಳು ನಿಮ್ಮ ಕೊಡಿಸ್ಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರನ ಕೊಡಿಸ್ಬೇಕಾಗಿರೋದು ರಾಜ್ಯ ಸರ್ಕಾರದ ಸಿಎಂ ಅವರು, ನಾವಲ್ಲ. ನಾವು ನೋಡಿ ಇವತ್ತು ಅದಕ್ಕೆಲ್ಲರೂ ಒಪ್ಕೊಳ್ಬೇಕು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಪ್ಕೊಳ್ಬೇಕು. ರಾಜ್ಯ ಸರ್ಕಾರ ಕೊಡಲ್ಲ, ಅದಕ್ಕೆ ಸಕ್ಕರೆ ಕಾರ್ಖಾನೆಗಳು ಕೊಡಬೇಕು. ಕೊಡುವಂತೆ ರಾಜ್ಯ ಸರ್ಕಾರ ಹೇಳಬೇಕು. ಎಲ್ಲಾ ಕಾರ್ಖಾನೆಗಳು ಇರುವುದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಇರುವುದು. ರಾಜ್ಯ ಸರ್ಕಾರ ಹೇಳಿದಂಗೆ ಕೇಳುತ್ತೆ ಸಕ್ಕರೆ ಕಾರ್ಖಾನೆ. ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ನಿಮ್ ಯತ್ನಾಳ್ ಅವ್ರದ್ದು ಇದೆ ಸಕ್ಕರೆ ಕಾರ್ಖಾನೆ, ಕೊಡ್ಸಿ ಅವ್ರಿಗೆ ಹೇಳಿ 100 ರೂಪಾಯಿ ಜಾಸ್ತಿ ಕೊಡಿ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸಿಂಧೂರ, ನಾನು ಅವ್ರದ್ದು ಕಾಸ್ಟ್ ಕೇಳ್ತಾ ಇದ್ದಾರೆ. ಅವರು ಕಾಸ್ಟ್ ಕೇಳ್ತಾ ಇರೋದೇ ಯಾವ ರೈತರ, ನಾವು ಇದು ರೈತ ವಿರೋಧಿ ಸರ್ಕಾರ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ರೈತರಿಗೆ ಕೊಡ್ತಾ ಇದ್ದದ್ದು ಎಲ್ಲವನ್ನೂ ಸ್ಟಾಪ್ ಮಾಡಿದ್ದೀರಾ. ರೈತರ ವಿಚಾರ ಅಂತ ಬಂದಾಗ, ಅದರಲ್ಲೂ ಕಬ್ಬು ಬೆಳೆಗಾರರ ವಿಚಾರ ಅಂತ ಬಂದಾಗ, ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾರು ರಾಜಕಾರಣಿಗಳಿದ್ದಾರಲ್ಲ ಅವರೆಲ್ಲರೂ ರೈತ ವಿರೋಧಿಗಳೇ. ನಾನು ಸಂಗಮೇಶ್ ಅವರ ಹತ್ರ ಒಂದ್ಸಲಿ ಮಾತನಾಡಿಸ್ಬಿಡ್ತೀನಿ. ಸಂಗಮೇಶ್ ಅವರೇ, ಹೋರಾಟ ನಡೆಸ್ತಾ ಇದ್ದೀರಿ. ಈಗ ಸಿದ್ದರಾಮಯ್ಯ ಅವರು 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಮೇಡಮ್, ಅವ್ರು 3,300 ಹೇಳಿದ ಅಷ್ಟೇ ಆಗಿದೆ ಮೇಡಮ್. ಅದರಲ್ಲಿ 100 ಕಂಡೀಷನ್ ಇದೆ ಮೇಡಮ್. ಈಗ ಬೆಳಗಾವಲ್ಲಿ 11.25 ರಿಕವರಿ ಐತಿ, ಅದಕ್ಕೆ 3,200 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕು, ಹೆಚ್ಚುವರಿ 50 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಬೇಕು. ಅದು ಒಂದು 6 ತಿಂಗಳ ಆದ ನಂತರ ಕೊಡ್ಬೇಕಂತೆ. ಸರ್ಕಾರ 50 ರೂಪಾಯಿ ಕೊಡ್ತಂತೆ, ಅದು 6 ತಿಂಗಳ ಆದ ನಂತರ ಕೊಡ್ತಂತೆ. ಈ ರೀತಿ ಹೇಳೋದ್ರಿಂದ ಇದು ಏನ್ ನ್ಯಾಯ ಬಗೆಹರಿಸಕ್ಕಾಗಲ್ಲ ಮೇಡಮ್. ನಿಮ್ಮ ಹೋರಾಟ ಏನು ಮುಂದುವರಿಸ್ತೀರಾ? ಏನ್ ಮಾಡ್ತೀರಾ? ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದು ಸುತ್ತು ಮಾತುಕತೆ ನಡೆಸ್ತೀರಾ? ಏನ್ ಕಥೆ? ಇಲ್ಲ ಮೇಡಮ್, ಇವರು ಯಾವುದೇ ನಮ್ಮ ಬೇಡಿಕೆಗಳನ್ನು ಈಡೇರ್ಸಕ್ ಆಗಿಲ್ಲ ಮೇಡಮ್ ನಮ್ಗ. ಹಿಂಗಾಗಿ ನಾವೆಲ್ಲ ಹೋರಾಟ ಕಂಟಿನ್ಯೂ ಮಾಡ್ಕೊಂಡು ಮೇಡಮ್. ಇದು ನಾಳೆ ಒಂದು ದಿನ ಅವರಿಗೆ ಸಮಾವೇಶ ಇದೆ, ಸಾಯಂಕಾಲ 7 10.25 ರಿಕವರಿ ಇದ್ರೆ 3,550 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ FRP ಏನಿದೆ ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ನಾವು FRP ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರರು ಒಪ್ಪೋದಿಲ್ಲ ಮೇಡಮ್. ಹೊರತುಪಡಿಸಿ ನಾವು 3,500 ಕೇಳ್ತಾ ಇರೋದು. ಅದರಲ್ಲಿ ಅವರು 108 ಕಂಡೀಷನ್ ಹೇಳ್ತಾ ಇದಾರೆ. ಇವಾಗ ಈಗ ಬಿಜಾಪುರ ನಮ್ದು ಭೀಮಾ ಬೆಲ್ಟ್ ಅಲ್ಲಿ 9 ಪಾಯಿಂಟ್ ಚಿಲ್ಲರ್ ಇದೆ ಅಂತ ಹೇಳ್ತಾ ಇದಾರೆ. ಹಂಗಂದ್ರೆ ಇವ್ರು ಮತ್ತೆ 3,000ಕ್ಕಿಂತ ಕೆಳಗೆ ಕೊಡೋರು ಆ ಲೆಕ್ಕಕ್ಕ. ಆ ರೀತಿ ಆಗ್ಬಾರ್ದು. ಆಮೇಲೆ ಇವತ್ತೊಂದು ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ನಮ್ಮ ಶಿವಾನಂದ ಪಾಟೀಲ್ ಇರ್ಬೋದು, ವಿಜಯಪುರ ಬಗ್ಗೆ ಮಾತಾಡ್ಲೇ ಇಲ್ಲ ಅವರು. ಅಂದ್ರೆ ಇವ್ರು ತಮ್ಗೆ ಎಲ್ಲಿ ಪ್ರಶ್ನೆ ಐತಿ? ಬೆಳಗಾವಿ ದೊಡ್ಡ ಮಟ್ಟದ ಹೋರಾಟ ಅದ, ಅಲ್ಲಿ ಅಷ್ಟೇ ವಿಚಾರ ಮಾಡಕತ್ತಾರ ಹೆಂಗಾರು ಒಂದು ಪ್ರಶ್ನೆ ಆಗ್ತದ. ಈ ಕೂಡಲೇ ಸನ್ಮಾನ್ ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ನಮ್ಮ ಶಿವಾನಂದ ಪಾಟೀಲ್ ವಿಜಯಪುರದ ಕೂಡ ಸ್ಪಷ್ಟತೆ ಪಡಿಸ್ಬೇಕು. ನಮ್ಗೆ ಎಷ್ಟು ಕೊಡ್ತೀರಿ ಅಂತ ಹೇಳಿದ್ರ ನಂತರನೇ ನಾವು ನಾಳೆ 7 ತನಕ ಸಮಾವಕಾಶ ಕೊಡ್ತೀವಿ. ಇಲ್ಲ ನಾವು ಕೂಡ ಬೆಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಪ್ರತಿಭಟನೆ. ಈಗ ಅಲ್ಲಿ ಗುರ್ಲಾಪುರದಲ್ಲಿ ನಡೀತಾ ಇರೋ ಪ್ರತಿಭಟನೆ ಕೈ ಬಿಡ್ತಿರೋ ಮುಂದುವರಿಸ್ತಿರೋ? ಮುಂದುವರಿಸ್ತೀವಿ ಮೇಡಮ್, ಯಾವ್ದು ಕೈ ಬಿಡಲ್ಲ ಮೇಡಮ್. ಈಗ ಅವರಿಗೆ ಕಾಸ್ಟ್ ಬರ್ತಾ ಇಲ್ಲ ಸಿಂಧೂರ. ಐ ಗಾಟ್ ಇಟ್, ಬಟ್ ಐ ಹ್ಯಾವ್ ಟು ಆಸ್ಕ್ ದೆಮ್. ನೋ, ಕಾಸ್ಟೇ ಬರ್ತಾ ಇಲ್ಲ. ನಾನು ಹೇಳಿದಲ್ಲ, ನಾನು ಬರುವಾಗ ಒಂದು ರೈತರಿಗೆ ಮಾತಾಡ್ಬಿಟ್ಟೆ ಬಂದೆ. ಅವ್ರು ಹೇಳಿದ್ರು 3,390 ರೂಪಾಯಿ ಅವರ ಕಾಸ್ಟ್ ಆಗುತ್ತೆ ಅಂತ ಅವ್ರು ಹೇಳಿದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಸ್, ಮಂಜು ಅವರೇ, ನೀವೇನೋ ಮಾತನಾಡಬೇಕು ಅಂತ ಹೇಳಿದ್ರಿ, ಹೇಳಿ ಪ್ಲೀಸ್. ಮೇಡಮ್. ಮೇಡಮ್ ಹೌದು ಮೇಡಮ್.
ಮೇಡಮ್ ಈಗ ನಮ್ಮ ಸಹೋದರಿಯಲ್ಲಿ ಸಿಂಧೂರಿ ಶೆಟ್ಟಿ ಅವರಿದ್ದಾರೆ, ಅವರು ಇದೆಲ್ಲ ಬಿಟ್ಬಿಡೋಣ. ಈಗ ನಮ್ಗೆ ರೈತರಿಗೆ ಈ ರಾಜಕೀಯದ್ದು ಜಗಳ ನನಗೆ ಬೇಡ ಮೇಡಮ್, ಆಯ್ತಾ? ಕಾಂತಿ ಶೆಟ್ಟಿ, ಸಾರಿ, ಕ್ಷಮೆ ಇರ್ಲಿ, ಅದಿರ್ಲಿ. ನಾನೀಗ ನಮ್ಮ ಏನು ಬಿಜೆಪಿ ವಕ್ತಾರರಲ್ಲಿ ಏನಿದ್ದಾರೆ ಮೇಡಮ್, ನಿಮ್ಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ, ನನಗೆ ರಾಜಕೀಯ ಬಿಟ್ಟು ಮಾತಾಡ್ತಾ ಇದ್ದೀನಿ ಮೇಡಮ್, ನಾನು ಯಾವ ರಾಜಕೀಯ ಪಕ್ಷದ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ನನ್ನ ಜೀವನದ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇರೋದು. ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಆಸಕ್ತಿ ಇದ್ರೆ 55,000 ಕೋಟಿನ 50,000 ಕೋಟಿ ಏನು ತೆರಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ, ಅಷ್ಟೇ 50,000-55,000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ಗೂ ಹೋಗುತ್ತೆ ಮೇಡಮ್. ಸೊ ನೀವಿಬ್ರು ಸಹಭಾಗದಲ್ಲಿ ಇಬ್ರು ಒಟ್ಟಿಗೆನೆ ನೀವು ಹಂಚ್ಕೊಂತೀರಿ ನಾನು ಇಲ್ಲಿ ಬರುವಂತ ತೆರಿಗೆನ. ಒಂದು ರಚನಾತ್ಮಕವಾದ ರಾಜಕಾರಣ ಯಾಕೆ ತಾವು ಶುರು ಮಾಡಬಾರ್ದು? ಏನಂತ ಹೇಳಿದ್ರೆ, ನಾನು 55,000 ಕೋಟಿ ತಗೊಂತಾ ಇದ್ದೀನಿ, ನೀನು 55,000 ಕೋಟಿ ತಗೊಂತಾ ಇದೆಯಾ, ಆಯ್ತು, ನನಗೆ ಈ ರಾಜ್ಯದ ರೈತರ ಮೇಲೆ ನನಗೆ ಕಾಳಜಿ ಇದೆ, ನಾನು ಪ್ರತಿ ಇದು ಟನ್ಗೆ ನನ್ನ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ನಾನು 150 ರೂಪಾಯಿ 200 ರೂಪಾಯಿ ಪ್ರೋತ್ಸಾಹಧನ ನಾನು ಕೊಡಿಸಿದ್ದೀನಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ ನಾನು ನಿರ್ವಹಣೆ ಮಾಡಿದ್ದೀನಿ, ರಾಜ್ಯ ಸರ್ಕಾರವಾಗಿ ನೀವೇನ್ ಮಾಡ್ತೀರಾ ಅಂತ ಯಾಕೆ ಒಂದು ರಚನಾತ್ಮಕವಾದ ಒಂದು ಬೆಳವಣಿಗೆ ಯಾಕೆ ತಾವೀಗ್ಲಿಂದ ಶುರು ಮಾಡಬಹುದು ಅನ್ನೋದು ನಂದೊಂದು ಮಂಡನೆ ಮೇಡಮ್. ಖಂಡಿತ ನೀವು ಹೇಳಿದ್ದು ಸರಿ ಇದೆ. ಆದರೆ ನಾನು ಅವಾಗಲೇ ಇದಕ್ಕಿಂತ ಮೊದಲೇ ಏನು ಹೇಳಿದೆ ಅಂದರೆ, ಇಡೀ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಒಂದು ನೀತಿ, ಒಂದು ಮಿತಿ ಅಂತ ಒಂದು ಜಾರಿಗೊಳಿಸುತ್ತೆ. ಈ ಕರ್ನಾಟಕಕ್ಕೆ ಕೊಟ್ಟಾಗ ಅವರು ಮಲತಾಯಿ ಧೋರಣೆ ಇನ್ನೊಂದು ರಾಜ್ಯಕ್ಕೆ ಮಾಡೋಕ್ಕಾಗಲ್ಲ. ಎಲ್ಲರೂ ಇದನ್ನೇನು ಮಿತಿ ಏನಿದೆ, ಏನು FRP ಅನ್ನೋ ಇಲ್ಲ ಮೇಡಮ್, ತಮ್ಮ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಮೇಡಮ್, ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ರಾಜ್ಯದಿಂದ ತೆರಿಗೆ ಸಿಕ್ಕುತ್ತಲ್ಲ ಮೇಡಮ್ ತಮಗೆ. ಅದನ್ನೇ ನಾನು ಹೇಳಿದ್ದು. ನಾನು ಬರೀ ನನ್ನ ಕರ್ನಾಟಕದಲ್ಲಿ ಬರೋ ತೆರಿಗೆ ಎಲ್ರಿಗೂ ಹಂಚಿ ಅಂತ ಹೇಳ್ತಿಲ್ಲ ಮೇಡಮ್. ನೀವು ಹೇಳಿದ್ದು ಸರಿ ಇದೆ, ಎಲ್ಲಾ ರಾಜ್ಯದ ತೆರಿಗೆನು ತಮ್ಮ ಬೊಕ್ಕಸಕ್ಕೆ ಬರ್ತಿದ್ಯಲ್ಲ. ಸರಿ ಇದೆ, ನೀವು ಹೇಳಿದ್ ಸರಿ ಇದೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನ ನಿಗದಿ ಮಾಡುವಾಗ ಖರ್ಚು ವೆಚ್ಚ ಇದು ಯಾವ ತರ FRC ನಿಗದಿ ಮಾಡ್ತಾರೆ ಅಂದ್ರೆ, ಇಳುವರಿ, ಬೆಳೆದು ಖರ್ಚು ಏನಿದೆ, ಸಾಗಾಟನೆ ಏನಿದೆ, ರೈತನಿಗೆ ಉತ್ಪಾದನಾ ವೆಚ್ಚ ಏನಿದೆ, ಎಲ್ಲವನ್ನು ನೋಡಿ ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡುವಾಗ ಭಾರತೀಯ ಜನತಾ ಪಾರ್ಟಿ ಪ್ರತಿ ರಾಜ್ಯದ ಅಧಿಕಾರಿಗಳು, ಕಮಿಷನರ್ಗಳು, ಶುಗರ್ ಫ್ಯಾಕ್ಟರಿ ಅವರು ಎಲ್ಲರೂ ಇದರಲ್ಲಿ ಇರ್ತಾರೆ. ಅವರನ್ನು ಮಂಡಿಸಬೇಕಲ್ವಾ? ಪ್ರತಿ ಸರ್ಕಾರಗಳು ಸಕ್ಕರೆ ಕಾರ್ಖಾನೆಗಳಿಗೆ ಲಾಭ ಮಾಡ್ಕೊಡ್ತವೆ ಹೊರತು ರೈತರಿಗೆ ಯಾವ ಸರ್ಕಾರಗಳು ಲಾಭ ಮಾಡ್ಕೊಟ್ಟಿಲ್ಲ. ಇದನ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ಆ ಶುಗರ್ ಕೇನ್ ನ ಬೈ ಪ್ರಾಡಕ್ಟ್ಸ್ ಇಂದ 1 ಟನ್ಗೆ 15,000 ರೂಪಾಯಿ ಲಾಭ ಸಿಗುತ್ತೆ ಒಂದು ಶುಗರ್ ಫ್ಯಾಕ್ಟರಿಗೆ. ಅದರಲ್ಲಿ ರೈತರಿಗೆ ಸಿಗ್ತಾ ಇರೋದು ಎಷ್ಟು? 3,200 ಇಂದ 3,300 ರೂಪಾಯಿ ಸಿಗ್ತಾ ಇದೆ ಅಷ್ಟೇನೆ. ಒಂದು ನಿಮಿಷ ಹೇಳ್ತಾ ಇದೀನಿ ಕೇಳಿ. ನಾನು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಮಹಾರಾಷ್ಟ್ರದಲ್ಲಿ ಕುತ್ಕೊಂಡಿದ್ರೆ ನಾನು ಅಲ್ಲಿಗೆ ಹೆಂಗ್ ಬೇಕೋ ಹಂಗ್ ಮಾತಾಡ್ತಾ ಇದ್ದೆ ಕಾಂತಿ ಶೆಟ್ಟಿ ಅವರು. ಇವಾಗ ನಾನು ಇಲ್ಲಿರೋದ್ರಿಂದ ನಾನು ಇಲ್ಲಿಗೆ ಮಾತಾಡ್ತಾ ಇದ್ದೀನಿ. 15,000 ತನಕ ಲಾಭ ಪಡ್ಕೊಳ್ತಾ ಇರುವಂತ ಸಕ್ಕರೆ ಕಾರ್ಖಾನೆಗಳು ಬೈ ಪ್ರಾಡಕ್ಟ್ಸ್ ಇಂದ ಅಟ್ಲೀಸ್ಟ್ ಅದರಲ್ಲಿ ಒಂದು 4,000 ತನಕನೇ ಆಗ್ಲಿ ಬಿಡಿ, 3,500 4,000 ಈಗ ಎಲ್ಲ ಮಾತಾಡ್ತಾರಲ್ಲ ರೈತ ನಾಯಕರು ಅಂತ ಹೇಳಿ, 100 ರೂಪಾಯಿ ನಮ್ಮ ರಾಜ್ಯದ ರೈತರೇ ತಿನ್ಲಿ ಅಂತ ಯಾಕೆ ಬಿಡ್ತಾ ಇಲ್ಲ? ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರಿ, ನಾನು ಹೇಳೋದು ಇಷ್ಟೇ. ಉತ್ತರ ಪ್ರದೇಶದಲ್ಲಿ ಈಗ 3,550 FRC ನಿಗದಿಯಾಗಿದ್ರು ಕೂಡ 4,000 ರೂಪಾಯಿ ಹೇಗೆ ಕೊಡ್ತಾ ಇದಾರೆ? ಪಂಜಾಬ್ ಅಲ್ಲಿ 4,000 ರೂಪಾಯಿ ಹೇಗೆ ಕೊಡ್ತಾ ಇದಾರೆ? ಮಹಾರಾಷ್ಟ್ರದಲ್ಲಿ 4,000 ರೂಪಾಯಿ ಸುಮ್ಮನೆ ಕೊಡ್ತಾ ಇಲ್ಲ, ಅಲ್ಲಿ ರಿಕವರಿ ರೇಟ್ ಜಾಸ್ತಿ ಇರೋದ್ರಿಂದ 4,000 ರೂಪಾಯಿ ಕೊಡ್ತಾ ಇದಾರೆ. ಅದಕ್ಕೆ ಅಲ್ಲಿಯ ಭೂಮಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಪ್ರಕೃತಿ ವಾತಾವರಣ ಅದೆಲ್ಲವೂ ಮ್ಯಾಟರ್ ಆಗುತ್ತೆ. ಮತ್ತೆ ಅಲ್ಲಿ ರೈತರನ್ನ ನಡೆಸ್ಕೊಳ್ತಾ ಇರೋ ರೀತಿ, ಇಲ್ಲಿ ರೈತರನ್ನ ನಡೆಸ್ಕೊಳ್ತಾ ಇರೋ ರೀತಿ ಎಲ್ಲವೂ ಮ್ಯಾಟರ್ ಆಗುತ್ತೆ. ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನೋಡಿ, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ದಾಲ್ಮಿಯಾ ಶುಗರ್ ಫ್ಯಾಕ್ಟರಿ 3,800 ಕೊಡ್ತಾ ಇದೆ, ದತ್ತಾ ಶುಗರ್ ಫ್ಯಾಕ್ಟರಿ 3,614 ಕೊಡ್ತಾ ಇದೆ, ಅದೇ ರೀತಿ ಜವಾಹರ್ ಸಕ್ಕರೆ ಫ್ಯಾಕ್ಟರಿ 3,890 ಕೊಡ್ತಾ ಇದೆ. ಇವರೆಲ್ಲ ಹೇಗೆ ನೋಡಿ, ಇವರಿಗೂ ನಿಗದಿ ಮಾಡಿದ್ದು 3,550. ಅಂದ್ರೆ ಅಲ್ಲಿ ರೈತರ ಜೊತೆ ಶುಗರ್ ಫ್ಯಾಕ್ಟರಿ ಅವರು ಒಳ್ಳೆಯವರು. ನಾನು ಬಹಳ ಸ್ಪಷ್ಟವಾಗಿ 2 ವಿಚಾರ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ತಾವು.